ಯಾರಮ್ಮ ನೀನು? ಏನಮ್ಮ ಅದು? ಯಾಕೆ ನಮ್ದ ಕಡೆಯ ಮನೆ ಹೆಂಗೋ ಇವನು ಕಲ್ಪನೆ ಮಾಡೋಕ್ಕೆ ಬಂದವನು. ಏನಾದರೂ ಮಾಡಿ ನೀವು ಟೋಪಿ ಹಾಕ್ಬಿಟ್ಟು ಹೆಂಗೋ ಎಸ್ಕೇಪ್ ಆಗ್ಬಿಡ್ಬೇಕು. ನಂದು ಕಣೆ ಮನೆ ಗೊತ್ತೇನೆ, ಎಷ್ಟು ಖರ್ಚು ಮಾಡಿ ಎಲ್ಲ ಕಟ್ಟಿಸ್ತಿದ್ದೀನಿ ಅಂತ. ತಗದ್ ಬಿಟ್ಟ ಅಲ್ಲ ಮುಖ ಕಿತ್ತೋಗ್ಬಿಡ್ಬೇಕು. ನಮ್ಮನೆಗೆ ಬಂದು ನಮ್ಮನೆ ಕಳ್ತನ ಮಾಡ್ತಿದ್ಯಾ? ನಡಿಯಮ್ಮ. ಫೋನ್ ಮಾಡ್ತೀನಿ. ಎಲ್ಲ ಮಾಡಕ್ಕೆ ಹೋಗ್ಬಿಡು. ತಗ ನಂಗೆ ಅಲ್ಲೆಲ್ಲ ಗೊತ್ತಾ ಮೇಡಮ್. ನಿಮ್ಮ ಕೈ ಮುಗಿತೀನಿ, ಪೊಲೀಸಿಗೆ ಮಾಡ್ಬಿಡ, ನಿಮ್ಮ ಕಾಲಿಗೆ ಬೀಳ್ತೀನಿ. ಸರಿ ಹೋಗು. ಇನ್ನೊಂದ್ಸಲ ನಮ್ಮ ಏರಿಯಾದಲ್ಲಿ ಕಾಣಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪೊಲೀಸ್ಗೆಲ್ಲ ಮಾಡೋದು ತಪ್ಪಿಸ್ತೀನಿ. ಕೈ ಸಿಕ್ಕಿತ್ತು ಬಾಯಿಗೆ ಸಿಗಲಿಲ್ಲ. ನಾನೇ ದೊಡ್ಡ ಕಳ್ಳನ ಮಗ. ನಾನೇ ಕಳ್ತನ ಮಾಡಂತ ಬಂದಿದ್ದೆ. ಎಲ್ಲ ಇವ್ ಇನ್ನು ಕಿವಿವಲ್ಲ ಎಲ್ಲ ಬಿಚ್ಕೊಟ್ಲು. ಓನರ್ ಇಲ್ಲಿ ನಾನು ಇರ್ಬೇಕಾದ್ರೆ ನೀನು ಅದೆಲ್ಲ ತಗೊಂಡು ಹೋಗ್ತಾರೆ. ಏನಿದು? ನಮ್ಮನೆದು ಕಣೋ, ತಾಮ್ರ ಚೊಂಬು ಕಳ್ಸಿದ್ದು ಬೆಳ್ಳಿ ಐಟಮ್ ಹೊಡ್ಕೊಂಡು ಹೋಗ್ತಾ ಇದೀಯೋ? ಯಾರೋ ಓನರು? ಗೊತ್ತಿಲ್ಲ, ಯಾರೊಬ್ರು ಕೊಟ್ಟಿಲ್ಲ. ಓನರೇ ನಾನು. ಬೈಲಿ ಚೋಬಲ್ಲಿ ಏನಿಟ್ಟಿದ್ಯಾ? ಏನಿದೆ ಚಿನ್ನದ ಐಟಮ್ ಎಲ್ಲ ದುಡ್ಡೆಲ್ಲ ಯಾರು ದುಡ್ಡು 100 ರೂಪಾಯಿ ಮಾಡಿಕೊಂಡಿದ್ದೀರೋ? 100 ರೂಪಾಯಿಗೆ ಇವತ್ತು ಎಷ್ಟು ಗೊತ್ತಾ ವ್ಯಾಲಿ? ಅರ್ಧ ಗಂಟೆಗೂ ಈಗಿನ ಕಾಲದಲ್ಲಿ 100 ರೂಪಾಯಿ ದುಡಿಬೇಕು ತುಂಬ ಕಷ್ಟ ಐತೆ. ಇರ್ಲಿ ಹೋಗು. ಓನರ್ ಆಗಿ ಇವಾಗ ನೀನು ಬಂದಲ್ಲ, ಅದಕ್ಕೆ ಫೀಸ್ ನಾನು ಇಟ್ಕೊಂತೀನಿ. ಇದೆಲ್ಲ ಸರ್ಚ್ ಮಾಡಿದ್ದೆ ಮಗನೇ. ಇನ್ನೊಂದ್ಸತಿ ಈ ಕಡೆಗೆ ಬಂದರೆ ಮಗ ಓದ್ನಾ? ಯಾರಿಗೆ ಅವನಿಗೇನು ಕರ್ತನ ಮಾಡೋದು ಟ್ಯಾಲೆಂಟ್ ಇಲ್ಲ. ನಾನೇ ದೊಡ್ಡ ಪರೋಳಿ ನನ್ನ ಮಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ದುಡ್ಡು ಬೇರೆ ಖರ್ಚಿಗೆ ಬೇರೆ ಕೊಟ್ಟೋಗೋನೆ. ಇಲ್ಲೇ ಖರ್ಚಿನ ಐತೆ ಸಂಕಲ್ ಕೆಣ್ಣೆ ಹೊಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.